ನೋಡಿ ಇದು ಉರ್ಗಾವಿ ಅಂತೇಳಿ ಕನ್ನಡದಲ್ಲಿ, ಅಥವಾ ತಿಮ್ಮೆರೆ, ಆಮೇಲೆ ಹುರ್ಕ, ತಿಮ್ಮೆರೆ, ಒಂದಲಗ ಅಂತೆಲ್ಲ ಹೇಳ್ತಾರೆ ಇದರ ಹೆಸರು. ಇದು ಮಂದಬುದ್ಧಿ ಮಕ್ಕಳಿಗೆ ಅಥವಾ ಹುಟ್ಟಿದಾಗ ಮಂದಬುದ್ಧಿ ಟೈಪ್ ಇರುತ್ತೆ, ಒಂಥರ ಸ್ಪೆಷಲ್ ಮಕ್ಕಳು ಅಂತ ಹೇಳ್ತಾರೆ ಅದಕ್ಕೆ. ಆ ಮಕ್ಕಳಿಗೆ ದಿನ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ, ಸಣ್ಣ ಮಕ್ಕಳಿಗಾದರೆ ಅದರ ಜ್ಯೂಸನ್ನು ತೆಗೆದು ಸ್ವಲ್ಪ ಎಲೆಯನ್ನು ಕಲೆಕ್ಟ್ ಮಾಡಿ ಚೆಂದ ಮಾಡಿ ತೊಳೆದುಕೊಂಡು ಕ್ಲೀನಾಗಿ ನೋಡಿ ಹುಳ ಗಿಳ ಇದ್ದರೆ ಅದನ್ನೆಲ್ಲ ತೆಗೆದು ಚೆಂದ ಮಾಡಿ ತೊಳೆದುಬಿಟ್ಟು ಅದನ್ನು ಅದರ ರಸವನ್ನು ತೆಗಿಬೇಕು. ಹಿಂಡಿ ಅದರ ರಸ ತೆಗೆದು ದಿನ ಒಂದೊಂದು ಚಮಚ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಸ್ತಾ ಬಂದರೆ ಮಕ್ಕಳು ಚುರುಕಾಗ್ತಾರೆ. ಮತ್ತು ಸ್ವಲ್ಪ ಒಂದು 3 ವರ್ಷ ನಂತರದ ಮಕ್ಕಳಿಗೆ ದಿನಕ್ಕೆ ದಿನ 1ರಿಂದ 48 ದಿವಸ, ಒಂದಿನ ದಿನ 1, ಹಾಗೆ 48 ದಿವಸ 48 ಎಲೆ, ಹಾಗೆ 48ರಿಂದ ಹಿಂದಕ್ಕೆ ಬರಬೇಕು. 48, 47, 45 ಹೀಗೆ 1ರ ತನಕ ಹೀಗೆ ಕೊಡ್ತಾ ಬಂದರೆ ಆ ಮಕ್ಕಳು ಚುರುಕಾಗ್ತಾರೆ. ಬುದ್ಧಿಶಕ್ತಿ ಕಡಿಮೆ ಇರೋ ಮಕ್ಕಳಿಗೂ ಕೊಡ್ಬೋದು, ಮತ್ತು ಒಂಥರ ತುಂಟಾಟ ಆಡೋ ಮಕ್ಕಳಿಗೂ ಇದನ್ನು ಡೈಲಿ ಕೊಡ್ತಾ ಬಂದರೆ ತುಂಬ ಒಳ್ಳೆಯದು. ಬುದ್ಧಿಶಕ್ತಿ ಬರುತ್ತೆ, ಮಂದಬುದ್ಧಿ ಮಕ್ಕಳೆಲ್ಲ ಚುರುಕಾಗ್ತಾರೆ. ಕನ್ನಡದಲ್ಲಿ ಉರುಕ, ತಿಮ್ಮೆರೆ ಮತ್ತು ಒಂದಲಗ ಅಂತೆಲ್ಲ ಹೇಳ್ತಾರೆ. ಮಲಯಾಳದಲ್ಲಿ ಕೊಡವನ್ ಅಂತ ಹೇಳ್ತಾರೆ. ಇದನ್ನು ಸಣ್ಣ ಮಕ್ಕಳಿಗೆ ಡೈಲಿ ಕೊಡ್ತಾ ಬರಬೇಕು. ಅದರಿಂದ ತುಂಬ ಒಳ್ಳೆಯದಾಗ್ತದೆ. ನಾನು ನನ್ನ ಮಗನಿಗೆ ಕೊಡ್ತಿದ್ದೆ, ಅದನ್ನು ತುಂಬ ಒಳ್ಳೆಯದಾಗಿದೆ. ನನಗೆ ಗೊತ್ತಿದ್ದೆ, ನಾನಿದು ವೀಡಿಯೋ ಮಾಡಿ ಹಾಕ್ತಾಯಿದ್ದೆ.